ಇಷ್ಟೆಲ್ಲ ಆದರೂ ಅಲ್ಲಿ ನಮ್ಮ ಹತ್ರ ದಾಖಲೆ ಇದೆ. ನಾನು ಹೋಗಿದ್ದು ಕೃಷಿ ಅಧಿಕಾರಿಗಳು ಇದಕ್ಕೆ ಅಂತೇಳಿ. ಆಮೇಲೆ ಸಬ್ ಇನ್ಸ್ಪೆಕ್ಟರ್ ನಮ್ಮ ಜೊತೆ ಇದ್ದಾರೆ, ಕೃಷಿ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಇವತ್ತು ನನ್ನ ಮೇಲೆ ಅಟ್ರಾಕ್ಸಿಟಿ ಕೇಸ್ ಬುಕ್ ಮಾಡ್ತಕ್ಕಂಥವ್ರು ನಾನು ನಿಲ್ಲಿಸಿದಂಥ ಲಾರಿಗಳ ಮೇಲೆ ಯಾಕೆ ಕೇಸ್ ಹಾಕಲಿಲ್ಲ? ನಾನು ತಡೆ ಹಿಡಿದಂಥ ಕಾರು ಅಲ್ಲಿ ಮಣ್ಣು ಏರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಯಾಕೆ ಇವ್ರು ಕೇಸ್ ಹಾಕಲಿಲ್ಲ? ಕೃಷಿ ಅಧಿಕಾರಿಗಳು ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಯಾರೋ ಕದ್ಕೊಂಡು ಹೋಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಲ್ಲ ಸ್ವಾಮಿ, ಆ ಕಳ್ಳರನ್ನ ಹಿಡ್ದಿದ್ದೀನಿ, ಒಂದು ಇಟಾಚಿ ಅಲ್ಲೇ ಒಂದು 2-3 ಇದ್ದವು ಕಳಿಸಿದ್ದಾರೆ. ಆಮೇಲೆ 5-6 ಲಾರಿ ನಂಬರ್ ಇದೆ, 5-6 ಲಾರಿ ನಂಬರ್ ನಾವು ವಿಡಿಯೋದಲ್ಲಿ ಇಟ್ಕೊಂಡಿದ್ದೀವಿ, ನಂಬರ್ ಕೊಟ್ಟಿದ್ದೀವಿ. ಆಮೇಲೆ ಸಾಕ್ಷಿ ಅವರೇ ಇದ್ದಾರೆ. ಆ ಲಾರಿಗಳ ಮುಂದೆ ಪೊಲೀಸ್ ಇದ್ದಾರೆ, ಕೃಷಿ ಅಧಿಕಾರಿ ಇದ್ದಾನೆ. ಈ ಲಾರಿಯಿಂದ ಇದೇ ಲಾರಿಯಲ್ಲಿ ಮಣ್ಣು ಸಾಗಿಸಿದ್ರು ಅಂತ ಕೊಟ್ಟಿಲ್ಲ ಅವರು, ಯಾರೋ ಮಣ್ಣು ಕದ್ಕೊಂಡು ಹೋಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈ ಪೊಲೀಸ್ ಅಧಿಕಾರಿಗಳು ಸಾಕ್ಷಿ ಇದ್ದಿದ್ದಕ್ಕೆ ಕೇಸ್ ಹಾಕಿಲ್ಲ. ಸಾಕ್ಷಿ ಇಲ್ಲದೆ ಇರೋ ನಾನು ಸಾಬೀತುಪಡಿಸ್ತೀನಿ ಆ ವ್ಯಕ್ತಿ ಅಲ್ಲಿಲ್ಲ. ಇದು ಜಿಲ್ಲಾ ಸಚಿವನ ಕುಮ್ಮಕ್ಕಿನಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ವ್ಯಕ್ತಿ ಅವನು. ಅಟ್ರಾಸಿಟಿ ಕೇಸ್ ಹಾಕಲಿಕ್ಕೆ ನಿಮ್ಮಲ್ಲಿ ಏನು ದಾಖಲೆ ಇದೆ? ನಾವು ದಾಖಲೆ ಕೊಡ್ತೀವಿ, ಶಾಮನೂರು ಮಲ್ಲಿಕಾರ್ಜುನ್ ಕಡೆಯವರು ಮಣ್ಣು ನೋಡಿದ್ರು ಅಂತೇಳಿ. ನಾವು ದಾಖಲೆ ಕೊಡ್ತೀವಿ, ಶಾಮನೂರು ಮಲ್ಲಿಕಾರ್ಜುನ್ ಅವರ MBA ಕಾಲೇಜಿಗೆ ಮಣ್ಣಿನ ಲೂಟಿ ಆಗಿದೆ. ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜಿನ ಜಾಗದಲ್ಲಿ ಮಣ್ಣನ್ನು ಲೂಟಿ ಹೊಡೆದಂಥ, ಕಳ್ತನ ಮಾಡಿದಂಥ ಮಣ್ಣನ್ನು ಹಾಕಿದ್ದಾರೆ. ಅದೇ ಶಾಮನೂರು ಶಿವಶಂಕರಪ್ಪನವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಏರ್ಪಡಿಸ್ತಾ ಇರ್ತಕ್ಕಂಥ ಆನೆಕೊಂಡದ ಮಲ್ಲಿಕಾರ್ಜುನ್ ಅವರ ರೈಸ್ ಮಿಲ್ ಹಿಂದಿರ್ತಕ್ಕಂಥ ಜಾಗದಲ್ಲಿ ಬಡ ರೈತರ ರಕ್ತ ಹೀರಿ ಖರೀದಿ ಮಾಡಿದಂಥ ಜಾಗದಲ್ಲಿ, ಬ್ಲ್ಯಾಕ್ ಮೇಲ್ ಮಾಡಿ ಖರೀದಿ ಮಾಡಿದಂಥ ಜಾಗದ ಸಮ ಮಾಡಲಿಕ್ಕೆ, ಆ ಜಾಗವನ್ನು ಒಳ್ಳೆಯ ಲೇಔಟ್ ರೀತಿ ಕಾಣಲಿಕ್ಕೆ ಇವತ್ತು ಇವರು ಈ ಕೆರೆಗಳಿಂದ, ಈ ಕೃಷಿ ಇಲಾಖೆಯ ಜಾಗದಿಂದ ಮಣ್ಣು ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ ನಾವು ದಾಖಲೆಯನ್ನು ಕೊಡ್ತೀವಿ. ಆ ದಾಖಲೆಯನ್ನು ಕೊಡ್ತೀವಿ. ಅವ್ರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ? ಇವತ್ತು ನಮ್ಮ ವಿರುದ್ಧ ಬಡವರು ತಿಳುವಳಿಕೆ ಇಲ್ಲದಂಥವ್ರ ವಿರುದ್ಧ ನೀನು ಅಟ್ರಾಸಿಟಿ ಕೇಸ್ ಹಾಕ್ತೀಯಲ್ಲ, ದೇವ್ರು ಮೆಚ್ತಾನ ನಿನಗೆ? ಇನ್ನೂ ನಿನಗೆ ಎಷ್ಟು ಆಸ್ತಿ ಬೇಕು? ಇನ್ನೂ ಎಷ್ಟು ಕಳ್ತನ ಮಾಡ್ತೀಯಾ? ಒಂದೊಂದೇ ಗಣಿಗೆ ಇಲಾಖೆಯಲ್ಲಿ ಆಗ್ತಕ್ಕಂಥ ಅವ್ಯವಹಾರ ಹೊರಗೆ ಬರ್ತಾ ಇದೆ. ACC ಸಿಮೆಂಟ್ನವ್ರ ಜೊತೆ ಮಾಡಿರ್ತಕ್ಕಂಥ ಅವ್ಯವಹಾರ ಹೊರಗೆ ಬಂದಿದೆ. ಸರ್ಕಾರಕ್ಕೆ 850 ಕೋಟಿ ಬಾಕಿ ಇದೆ ACC ಸಿಮೆಂಟ್ನವರು. ಅಧಿಕಾರಿಗಳು ಹೇಳ್ತಾ ಇದ್ದಾರೆ 850 ಕೋಟಿ ಬಾಕಿ ಇರ್ತಕ್ಕಂಥ ACC ಸಿಮೆಂಟ್ಸ್ಗೆ ಮೈನಿಂಗ್ ಲೀಸ್ ಕೊಡೋಕ್ಕೆ ಬರಲ್ಲ. ಕಾನೂನು ಹೇಳ್ತದೆ ಬಾಕಿ ಇರ್ತಕ್ಕಂಥವ್ರಿಗೆ ಮೈನಿಂಗ್ ಲೀಸ್ ಕೊಡೋಕ್ಕೆ ಬರಲ್ಲ ಅಂಥೇಳಿ. ನೀನು ಅವರಿಂದ ಏನೋ ಲಾಭ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಿದ್ಯಾ. ಮೈನಿಂಗ್ ಲೀಸ್ ಕೊಡಿ ಅಂತೇಳಿ ACC ಸಿಮೆಂಟ್ನವ್ರಿಗೆ ಒತ್ತಡ ಹಾಕ್ತಿದ್ಯಾ, ಅಧಿಕಾರಿಗಳಿಗೆ ಎದುರಿಸ್ತಾ ಇದೆಯಾ. ಅದು ಕೂಡ ಈಗಾಗಲೇ ಬಹಿರಂಗವಾಗಿದೆ. ಅಷ್ಟೇ ಅಲ್ಲ, ನೀನು ಮಾತೆತ್ತಿದ್ರೆ ನಾನು ಕೈ ಎತ್ತಿದರೆ ಉಳಿಯಲ್ಲ ಅಂತೀಯ. ಮಲ್ಲಿಕಾರ್ಜುನ್, ನಾನು ನಿನ್ನ ಹಗರಣ, ನಿನ್ನ ಇಲಾಖೆಯಲ್ಲಿರ್ತಕ್ಕಂಥ ಹಗರಣವನ್ನು ನಾನು ಎತ್ತಿದರೆ ನೀನು ಇರ್ತೀಯೋ ಇಲ್ಲೋ ಅಂತಕ್ಕಂಥದ್ದನ್ನ ಯೋಚನೆ ಮಾಡು. ಪ್ರಾಮಾಣಿಕವಾಗಿ ನೀವು ಕೇಸ್ ಹಾಕಿ, ಪ್ರಾಮಾಣಿಕವಾಗಿ ಕಳ್ತನ ಯಾರು ಮಾಡಿದಾರೋ ಅವ್ರ ಮೇಲೆ ಕೇಸ್ ಹಾಕಿ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಇರಲ್ಲ. ಏನು ದುಗ್ಗತ್ತಿ, ತೆಲಗಿ, ಚಿಕ್ಕಬಿದ್ರಿ ಈ ಭಾಗದಲ್ಲಿ ಏನು ಅನ್ಯಾಯ ಆಗಿದೆ, ಅದರ ಜೊತೆ ಏನು ನಮ್ಮ ಜಿಲ್ಲೆಯಲ್ಲಿ ಕೆರೆಗಳ ಮಣ್ಣನ್ನು ಲೂಟಿ ಮಾಡಿದ್ದಾರೆ, ಆಮೇಲೆ ಕೃಷಿ ಇಲಾಖೆಯ ಲೂಟಿ ಮಾಡಿದ್ದಾರೆ ಮಣ್ಣನ್ನು, ಇವೆಲ್ಲದರ ವಿರುದ್ಧ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಾಳೆಯಿಂದ ಹೋರಾಟ ತೆಗೆದುಕೊಳ್ತೀವಿ.
ಅಧಿಕಾರಿಗಳೇ ನೀವು ಬಲಿಪಶು ಆಗೋದು ಬೇಡ, ಜಿಲ್ಲಾಧಿಕಾರಿಗಳೇ ನೀವು ಬಲಿಪಶು ಆಗೋದು ಬೇಡ, SP ಮೇಡಮ್ ನೀವು ಬಲಿಪಶು ಆಗೋದು ಬೇಡ.